10ಕ್ಕೆ ವಿಚಾರಣಾ ದಿನಾಂಕ ನಿಗದಿಯಾಗಿದೆ. ನವೆಂಬರ್ 10ರಿಂದ ಡಿ ಗ್ಯಾಂಗ್ಗೆ ಅಸಲಿ ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಇಲ್ಲಿಯವರೆಗೂ ಅವ್ರು ಹೇಳ್ಕೊಂಡ್ ಬಂದಿದ್ದು ನಮ್ಮ ಮೇಲೆ ಮಾಡಿರೋ ಆರೋಪ ಎಲ್ಲ ಶುದ್ಧ ಸುಳ್ಳು, ಕಪೋಲ ಕಲ್ಪಿತ ಇತ್ಯಾದಿ ಅಂತ. ಈಗ ಅದನ್ನು ಕೂಡ ಕೋರ್ಟ್ನಲ್ಲಿ ಹೇಳಾಗಿತ್ತು. ಸೊ ಕೋರ್ಟ್ ಅದನ್ನು ಕೇಳಿಸ್ಕೊಂಡ ನಂತರದಲ್ಲಿ ಆಯ್ತು ಅಂತ ಈಗ ದಿನಾಂಕವನ್ನ ನಿಗದಿಪಡಿಸಿದೆ. ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಆರಂಭಗೊಳಿಸಲಾಗುತ್ತೆ. ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು 17 ಆರೋಪಿಗಳ ವಿಚಾರಣೆ ನಡೆಯುತ್ತೆ. ತಕ್ಷಣಕ್ಕೆ ಟ್ರಯಲ್ ನಿಗದಿ ಮಾಡದಿರುವಂತೆ ಆರೋಪಿಗಳು ಮನವಿಯನ್ನ ಮಾಡಿಕೊಂಡ್ರು. ನವೆಂಬರ್ 10ರಿಂದ ಡಿ ಗ್ಯಾಂಗ್ಗೆ ಅಸಲಿ ಸಂಕಷ್ಟ. ಅವ್ರು ಯಾವ ಮನವಿಯನ್ನು ಕೂಡ ಇವತ್ತು ಕೋರ್ಟ್ ಕೇಳಿಸ್ಕೊಂಡಿಲ್ಲ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಪದೇ ಆರೋಪಿಗಳು ನೀವು ನೋಡಿದ್ರಿ ಎಷ್ಟು ಈ ಕೇಸ್ನ ಟ್ರಯಲ್ ಆಗದೆ ಇರೋ ಹಾಗೆ, ಅಂದರೆ ಟ್ರಯಲ್ ವಿಳಂಬ ಆಗೋ ಹಾಗೆ ನಡ್ಕೊಂಡ್ರು, ಏನೆಲ್ಲ ಪ್ರಯತ್ನಗಳನ್ನ ನಡೆಸಿದ್ರು ಅಂತ. ಕಡೆಯದಾಗಿ ಇವಾಗ ಟ್ರಯಲ್ ದಿನಾಂಕ ನಿಗದಿ ಆಯಿತು. ಏನೇ ಪ್ರಯತ್ನ ನಡೆಸಿದ್ರು ಒಂದಲ್ಲ ಒಂದಿನ ಆಗಬೇಕಿತ್ತು. ಅದು ನವೆಂಬರ್ 10ರಿಂದ ಆರಂಭ ಆಗುತ್ತೆ. ಡಿ ಗ್ಯಾಂಗ್ಗೆ ಅಸಲಿ ಸಂಕಷ್ಟ ಶುರುವಾಗೋದು ನವೆಂಬರ್ 10ರಿಂದ. ನವೆಂಬರ್ 10 ಕೊಲೆ ಪ್ರಕರಣದ ಆರೋಪಿಗಳ ಮೇಲಿರುವಂತಹ ವಿಚಾರಣೆ ನಡೆಯುತ್ತೆ. ಈ ಹಿಂದೆ ಅವರುಗಳು ನಮ್ಮ ಮೇಲೆ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮೀಡಿಯಾಗಳಲ್ಲಿ ಬರ್ತಾ ಇದೆ, ಅದನ್ನ ಅವಾಯ್ಡ್ ಮಾಡಿ ಅಂತೆಲ್ಲ ಕೋರಿದ್ರು. ಇನ್ನು ಅದು ಕೋರ್ಟಿಗೆ ಬಂದ ಮೇಲೆ ಅಲ್ಲಿ ವಿಚಾರಣೆ ಪ್ರತಿವಾದ ನಡೆಸೋದಕ್ಕೆ ಆರಂಭ ಆದಮೇಲೆ ಅದನ್ನ ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಏನು ನಡೀತಾ ಇದೆ ಅದು ಹಾಗೆ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ನಿಮಗೂ ಕೂಡ ತಿಳಿಸಲಾಗತ್ತೆ. ಅಸಲಿ ಸಂಕಷ್ಟ ಶುರುವಾಗೋದೆ ನವೆಂಬರ್ 10ರಿಂದ. ಇಲ್ಲಿವರೆಗೂ ಅವರು ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ರು, ಎಲ್ಲ ಆಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ನವೆಂಬರ್ 10ಕ್ಕೆ ಟ್ರಯಲ್ ದಿನಾಂಕ ನಿಗದಿಯಾಗಿದೆ. ಅದಕ್ಕೂ ಮುಂಚೆ ಏನೆಲ್ಲ ಬೆಳವಣಿಗೆಗಳಾಯಿತು ಕೋರ್ಟ್ ಹಾಲ್ನಲ್ಲಿ? ದಿವ್ಯಜ್ಯೋತಿ, ಇವತ್ತು ಎಲ್ಲ ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಹಾಜರುಪಡಿಸಿದಂಥ ವೇಳೆಯಲ್ಲಿ ಒಳಗಡೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಹೈಡ್ರಾಮಾಗಳು ಕೂಡ ನಡೆದವು. ನಂತರದಲ್ಲಿ ನ್ಯಾಯಾಧೀಶರು ಅವ್ರಿಗೆ ಹೇಳಿದ ನಂತರದಲ್ಲಿ ಒಂದಷ್ಟು ಜನ ವಕೀಲರು ಆಗ ಅವಕಾಶ ಮಾಡಿಕೊಟ್ಟಿದ್ದು. ಯಾಕಂದ್ರೆ ಆರೋಪಿಗಳು ಒಳಗಡೆ ಹೋಗೋದಕ್ಕೂ ಕೂಡ ಅವಕಾಶ ಕೊಡದಷ್ಟು ಜನ ಕೋರ್ಟ್ ಹಾಲ್ಗಳೇ ತುಂಬಿಕೊಂಡಿರ್ತಾರೆ. ಆ ನಂತರದಲ್ಲಿ ಸುಮಾರು 10-15 ನಿಮಿಷಗಳ ಟೈಮ್ ನಂತರದಲ್ಲಿ ವಕೀಲರ ಸಂಖ್ಯೆ ಸ್ವಲ್ಪ ಕಡಿಮೆ ಆದ ನಂತರದಲ್ಲಿ ಆರೋಪಿಗಳು ಅವರ ಪರ ವಕೀಲರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಆಗ ಒಳಗಡೆ ಹೋದಂತ ಎಲ್ಲ ಆರೋಪಿಗಳು ಕೂಡ ಸಾಲಾಗಿ ನಿಂತ್ಕೊಂಡಂತ ವೇಳೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಈಗೇನು ದೋಷಾರೋಪ ಇದೆ ಅವ್ರ ಮೇಲೆ, ಸ್ವಾಮಿ ಯಾವ ರೀತಿಯಾಗಿ ಪರಿಚಯ ಅದ, ಆ ನಂತರದಲ್ಲಿ ಆತ ಮೆಸೇಜ್ ಹಾಕಿದ್ದು ಯಾವಾಗ, ಮತ್ತೆ ಆತನನ್ನ ಕಿಡ್ನಾಪ್ ಮಾಡಿದ ನಂತರದಲ್ಲಿ ಆರ್ ನಗರದಲ್ಲಿ ಅವ್ರನ್ನ ಕೂಡ ಹಾಕಿದ ನಂತರದಲ್ಲಿ ಯಾರೆಲ್ಲ ಹೋದ್ರಿ, ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಆಕೆ ಅವರ ರೇಣುಕಾ ಸ್ವಾಮಿಯನ್ನ ಚಪ್ಪಲಿಯಿಂದ ಒದಿಯುವಂಥದ್ದು, ಮತ್ತೆ ದರ್ಶನ್ ಕೂಡ ಆತನ ಮೇಲೆ ಅಂದ್ರೆ ಆತನ ಎದೆ ಮೇಲೆ ಕಾಲಿಟ್ಟು ತುಳಿಯುವಂಥದ್ದು, ಇದು ಎಲ್ಲವನ್ನು ಏನೋ ಅವ್ರ ಮೇಲೆ ಆರೋಪ ಇದೆ ಎಲ್ಲವನ್ನು ಕೂಡ ಓದಿ ನೀಟಾಗಿ ಹೇಳ್ತಾರೆ. ಹೇಳಿದಂತ ವೇಳೆಯಲ್ಲಿ ಎಲ್ಲ ಆರೋಪಿಗಳು ಕೂಡ ಇದೆಲ್ಲ ಸುಳ್ಳು, ಇದು ವಿಚಾರಣೆ ನಡೀಲಿ ಅಂತ ಒಟ್ಟಾಗಿ ಹೇಳ್ತಾರೆ. ಹೇಳಿದ ನಂತರದಲ್ಲಿ ಮತ್ತೊಂದು ಮನವಿ ಮಾಡ್ಕೊಳ್ಳುವಂಥದ್ದು ಆರೋಪಿಗಳಂದ್ರೆ ನಮ್ಗೆ ಇನ್ನೊಂದ್ ಸ್ವಲ್ಪ ಟ್ರಯಲ್ ಡೇಟ್ ದಿನಾಂಕ ಫಿಕ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದ್ರೆ ಇವಾಗಿರುವಂತ ವಕೀಲರನ್ನ ಅಂದ್ರೆ ಕೆಲವೊಂದು ಆರೋಪಿಗಳು ವಕೀಲರನ್ನ ಚೇಂಜ್ ಮಾಡ್ಕೊಳಕ್ಕೆ ಸಮಯ ಬೇಕಾಗಿದೆ, ಹಾಗಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ನ್ಯಾಯಾಧೀಶರವರಿಗೆ ಅಂದ್ರೆ ಆರೋಪಿಗಳು ಮತ್ತೆ ಆರೋಪಿಗಳ ಪರ ವಕೀಲರಿಗೆ ಮಾತಾಡೋದಕ್ಕೆ ಬೇರೊಂದು ಹಾಲ್ಗೆ ವ್ಯವಸ್ಥೆ ಮಾಡಿರುವಂತದ್ದು. ಅಲ್ಲಿ ಹೋಗಿ ಎಲ್ಲರೂ ಕೂಡ ಒಂದು ಆ ಹಾಲ್ನಲ್ಲಿ ಬರೀ ಆರೋಪಿಗಳು ಮತ್ತೆ ಅವ್ರ ಪರ ವಕೀಲರಿಗೆ ಮಾತ್ರ ಮಾತಾಡೋಕೆ ಅವಕಾಶ ಕೊಟ್ಟಿರುವಂತದ್ದು. ಈಗ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಮಾತಾಡಿದ ಮುಗಿದ ನಂತರದಲ್ಲಿ ಮತ್ತೆ ಏನ್ ದೋಷಾರೋಪ ಪಟ್ಟಿ ನಿಗದಿಯಾಗಿದೆ ಅದಕ್ಕೆ ಕೊನೆಯದಾಗಿ ಸೈನ್ ಮಾಡ್ಬೇಕಾಗುತ್ತೆ ಎಲ್ಲರೂ ಕೂಡ. ಸೈನ್ ಮಾಡಿದ ನಂತರದಲ್ಲಿ ಅವ್ರ ಮತ್ತೆ ಎಲ್ಲ ವಾಪಸ್ ಹೋಗುವಂತದ್ದು. ನವೆಂಬರ್ 10ನೇ ತಾರೀಕಿಗೆ ಮತ್ತೆ ವಿಚಾರಣೆ ಇರುವಂತದ್ದು. ಆ ಸಂದರ್ಭದಲ್ಲಿ ಟ್ರಯಲ್ ಡೇಟ್ ಫಿಕ್ಸ್ ಮಾಡುವ ಸಾಧ್ಯತೆ ಇರುವಂತದ್ದು. ದಿವ್ಯಜ್ಯೋತಿ, ಓಕೆ, ದರ್ಶನ್ ಮಾತಾಡ್ಸೋದಕ್ಕೆ ಪವಿತ್ರ ಕೂಡ ಪ್ರಯತ್ನ ನಡೆಸಿದ್ರು ಅಂತ ಏನಾದ್ರೂ ರಿಯಾಕ್ಷನ್ ದರ್ಶನ್ ಕಡೆಯಿಂದ ಸಿಕ್ಕಿದ್ಯಾ? ದಿವ್ಯಜ್ಯೋತಿ, ಅವರಿಬ್ಬರನ್ನು ಭರತ್ ನಗರನ್ನ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲೂ ಕೂಡ ಬೇರೆ ವ್ಯಾನ್ಗಳಲ್ಲಿ ಕರ್ಕೊಂಡ್ ಬರ್ತಾರೆ. ಮತ್ತೆ ಕೋರ್ಟ್ ಒಳಗಡೆ ಹೋದಂತ ವೇಳೆಯಲ್ಲೂ ಕೂಡ ಮೊದಲಿಗೆ ದರ್ಶನ್ ಹೋಗ್ತಾರೆ, ಆ ನಂತರದಲ್ಲಿ ಪವಿತ್ರ ಗೌಡ ಹೋಗಿದ್ದಂಥದ್ದು. ಮತ್ತೆ ಕೋರ್ಟ್ ಹಾಲ್ ಮುಂದೆ ಏನೋ ಆ ಕಾರಿಡಾರ್ ನಲ್ಲಿ ಕೂತಿದ್ದ ವೇಳೆಯಲ್ಲೂ ಕೂಡ ಪರಸ್ಪರ ಇಬ್ರು ಕೂಡ ಮುಖನೂ ಕೂಡ ನೋಡ್ಕೊಳ್ಳೋದಿಲ್ಲ. ಯಾವಾಗ ಚಾರ್ಜಸ್ ಫ್ರೇಮ್ಗೆ ಕೋರ್ಟ್ ಹಾಲ್ ಒಳಗಡೆ ಕರೆದಂತ ವೇಳೆಯಲ್ಲಿ ಪವಿತ್ರ ಗೌಡ ಮುಂದೆ ನಿಂತಿದ್ರು, ಅವರ ಹಿಂದೆ ನಟ ದರ್ಶನ್ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಹಿಂದೆ ತಿರುಗಿ ದರ್ಶನ್ ಅಂತ ಮುಂದೆ ಬನ್ನಿ ಅಂತ ಕರೆಯುವಂಥದ್ದು. ಆಗ ದರ್ಶನ್ ಜೊತೆಗೆ ಬಂದು ನಿಂತ್ಕೊಂಡಿದ್ದು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಅವರಿಬ್ಬರ ಮಧ್ಯದಲ್ಲಿ ಮಾತುಕತೆ ಶುರು ಆಗಿಲ್ಲ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.
ಕೊಲೆ ಮಾಡಿಲ್ಲ ಅನ್ನೋದರ ಬಗ್ಗೆ ಆರೋಪಿಗಳು ಇವತ್ತು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊನೆಗೆ ದೋಷಾರೋಪವನ್ನು ನಿಗದಿಪಡಿಸಿ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ನವೆಂಬರ್ 10ಕ್ಕೆ ಈ ಪ್ರಕರಣದ ವಾದ ಪ್ರತಿವಾದ ಆರಂಭವಾಗುತ್ತೆ. ನಮಗೆ ಹೆಚ್ಚಿನ ಟೈಮ್ ಕೊಡಿ ಅಂತ ಕೂಡ ಆರೋಪಿಗಳ ಪರ ವಕೀಲರು ಕೋರಿದ್ರು. ನಮಗೆ ಈ ಬಗ್ಗೆ ನಮ್ಮ ಮೇಲೆ ಬಂದಿರೋ ಆರೋಪ ಸುಳ್ಳು, ನಮಗೊಂದು ಸ್ವಲ್ಪ ಟೈಮ್ ಕೊಡಿ ಅಂತ. ಆದರೆ ಅದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಎಲ್ಲ 17 ಆರೋಪಿಗಳ ಚಾರ್ಜ್ ಫ್ರೇಮ್ನ ಓದಿರುವಂತಹ ನ್ಯಾಯಾಧೀಶರು ಆನಂತರ ದೋಷಾರೋಪ ನಿಗದಿಪಡಿಸಿ 10ನೇ ತಾರೀಕಿಗೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗತ್ತೆ. ನೀವು ನೋಡ್ತಾ ಇದ್ರಿ, ದರ್ಶನ್ ಮತ್ತು ಪವಿತ್ರ ಇಬ್ಬರು ಕೂಡ ಪ್ರತ್ಯೇಕ ವಾಹನದಲ್ಲಿ ಅವರಿಬ್ಬರನ್ನು ಕೂಡ ಕರ್ಕೊಂಡು ಬರಲಾಗಿತ್ತು. ಆಗ ಒಬ್ಬರಿಗೊಬ್ಬರು ಮುಖಾಮುಖಿ ಆಗ್ಲಿಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ.